ನಮಸ್ಕಾರ ಭಕ್ತರೇ. ಇಂದು ನಾವು 5 ದಿನ 5 ದೀಪಗಳ ಸಾಯಿಬಾಬಾ ಪೂಜೆಯನ್ನು ಹೇಗೆ ಮಾಡಬೇಕು ಮತ್ತು ಪೂಜಾ ಸ್ಥಳವನ್ನು ಶುದ್ಧಗೊಳಿಸುವ ವಿಧಾನವನ್ನು ತಿಳಿಸುತ್ತೇನೆ. ಈ ಪೂಜೆಯು ಮನಃಶಾಂತಿ, ಸಾಯಿ ಕೃಪೆ ಮತ್ತು ಜೀವನದಲ್ಲಿ ಶ್ರೇಷ್ಠ ಫಲ ತರುತ್ತದೆ. ನಮ್ಮ ಮನೆಯಲ್ಲಿ ಸಾಯಿಬಾಬಾನ ಪೂಜೆ ಅತಿ ಸರಳ, ಆದರೆ ತುಂಬ ಭಕ್ತಿಯಿಂದ ಮಾಡಿ. ಈ ಪೂಜೆನ ಒಂದೊತ್ತಿಂದನೂ ಮಾಡ್ಬೋದು, ಆಹಾರ ಸೇವಿಸ್ತಾನೂ ಮಾಡ್ಬೋದು, ಇಲ್ಲ ಬೆಳಗ್ಗೆ ಮಾಡ್ತೀನಿ ಅನ್ನೋದು ಬೆಳಗ್ಗೆ. ಸಾಯಿ ಮೂರ್ತಿ ಅಥವಾ ಫೋಟೋ ಮುಂಭಾಗ ಕ್ಲೀನ್ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಿ ಮನಸ್ಸು ಶಾಂತವಾಗಿ ಇಟ್ಕೋಬೇಕು. ಯಾವುದೇ ಆಲೋಚನೆಗಳು ಬರದೆ, ಯಾವುದ್ರ ಬಗ್ಗೆ ಏನು ಥಿಂಕ್ ಮಾಡಿದೆ. ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಪಂಚಾಮೃತ ಅಭಿಷೇಕ ಮಾಡ್ತೀವಿ ಬಾಬಾ ಮೂರ್ತಿಗೆ. ಪಂಚಾಮೃತ ಅಂದರೆ 5 ಪವಿತ್ರ ದ್ರವಗಳು: ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆ. ಪ್ರತಿಯೊಂದು ದ್ರವಕ್ಕೂ ಒಂದು ಅರ್ಥ ಇದೆ. ಹಾಲು ಶುದ್ಧತೆಯ ಸಂಕೇತ, ಮೊಸರು ಸಂತೃಪ್ತಿಯ ಪ್ರತೀಕ, ತುಪ್ಪ ಬಲ ಮತ್ತು ತೇಜಸ್ಸಿನ ಸಂಕೇತ, ಜೇನು ಸಿಹಿತನ ಮತ್ತು ಪ್ರೀತಿಯ ಪ್ರತೀಕ, ಸಕ್ಕರೆ ಜೀವನದ ಮಧುರತೆಯ ಸಂಕೇತ. ಈ 5 ಮಿಶ್ರಣ ಮಾಡಿಕೊಂಡು ಸಾಯಿಬಾಬನಿಗೆ ನಿಧಾನವಾಗಿ ಅರ್ಪಿಸಬೇಕು. ಹಚ್ಚಿದ ಕೈಯಿಂದ ಮೂರ್ತಿ ಮೇಲೆ ಸುರಿಸ್ತಾ ಓಂ ಸಾಯಿರಾಮ್ ಅಂತ ಜಪ ಮಾಡ್ತಾ ಇರಿ. ಅಭಿಷೇಕದ ನಂತರ ಸ್ವಚ್ಛ ನೀರಿನಿಂದ ಮೂರ್ತಿಗೆ ಸ್ನಾನ ಮಾಡಿಸಿ ಬಟ್ಟೆಯಿಂದ ಒರೆಸಿ ಹೊಸ ಹೂಮಾಲೆ ಮತ್ತು ಕುಂಕುಮ, ಗಂಧ ಅರ್ಪಿಸ್ಬೇಕು. ಅನಂತರ ಸಾಯಿ ಆರತಿ ಆಡಬೇಕು. ಆರತಿ ಸಾಯಿ ಬಾಬಾ. ಒಂದು ಮಾತು ನೆನಪಿಟ್ಕೊಳ್ಳಿ, ಬಾಬಾನಿಗೆ ಅಗತ್ಯ ವಸ್ತುಗಳಿಗಿಂತ ಭಕ್ತಿ ಮುಖ್ಯ. ನಾನು ಮನಸ್ಸಿನಿಂದ ಮಾಡಿದ ಅಭಿಷೇಕವೇ ಸಾಯಿಬಾಬನ ಕೃಪೆಗೆ ದಾರಿ. ಬಾಬಾ ಅಲಂಕಾರದ ನಂತರ ಬಾಬಾ ಪಾದದಡಿ ₹2 ನಾಣ್ಯ ನಿಮ್ಮ ಇಷ್ಟಾನುಸಾರ. 5 ವಾರ ಮಾಡೋದ್ರಿಂದ ನಿಮ್ಮ ಇಷ್ಟಾನುಸಾರ ಬಾಬಾ ಪಾದಕ್ಕೆ ದಕ್ಷಿಣೆ ಅರ್ಪಿಸಿ. ಬಾಬನಿಗೆ ದಕ್ಷಿಣೆ ಪ್ರಿಯ. ದೀಪಗಳ ಆರಾಧನೆ ತುಂಬ ಇಷ್ಟವಾದದ್ದು ಬಾಬಂಗೆ. ಸೊ ಹಾಗಾಗಿ ನಿಮ್ಮ ಇಷ್ಟಾನುಸಾರ, ನಿಮ್ಮ ಶಕ್ತಿ ಅನುಸಾರ ದಕ್ಷಿಣೆ ಇಡಿ. ದಕ್ಷಿಣೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಯಾವ ಉದ್ದೇಶಕ್ಕೆ ಈ ಪೂಜೆ ಶುರು ಮಾಡ್ತಿದ್ದೀರಾ ಅನ್ನೋದನ್ನು ಸಂಕಲ್ಪ ಮಾಡಿ ಪೂಜೆ ಶುರು ಮಾಡಿ. ಪೂಜೆ ನಂತರ ಸಂಕಲ್ಪದ ನಂತರ ಬಾಬನಿಗೆ ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಎಂದು ಕನಿಷ್ಠ 11 ಬಾರಿ ನಾಮಪಠಣ ಮಾಡಿ. ತದನಂತರ ಧೂಪ ದೀಪ ಎಲ್ಲ ಬೆಳಗಿ ಕರ್ಪೂರದ ಆರತಿ ಮಾಡಿ. ತದನಂತರ ಪಂಚಾರತಿ ಮಾಡಿ. ತದನಂತರ ನೀವು ಯಾವ ಉದ್ದೇಶಕ್ಕೆ ಪೂಜೆ ಮಾಡ್ತಿದ್ದೀರಾ ಅಂತ ಇನ್ನೊಮ್ಮೆ ನೆನೆಸ್ಕೊಂಡು 5 ದೀಪಗಳನ್ನು ಹಚ್ಚಿ ಬಾಬಾ ಆರತಿ ಸಾಂಗ್ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಪ್ಲೇ ಮಾಡಿಕೊಂಡು ಆರತಿ ಮಾಡಿ. ಅದು ಆರತಿಯ ನಂತರ, ಪೂಜೆಯ ನಂತರ ಪ್ರತಿದಿನ ಅಥವಾ ಸ್ತವನ ಮಂಜರಿ ಪುಸ್ತಕದ 1 ಅಧ್ಯಾಯನ ಓದಿ. ಸ್ತವನ ಮಂಜರಿ ಇಲ್ಲ ಅಂದರೆ ಸಚ್ಚರಿತ್ರೆ ಬುಕ್ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಸ್ತವನ ಮಂಜರಿ ಬುಕ್ಕನ್ನು 1 ಅಧ್ಯಾಯ ಓದಿ. ಈ ಗ್ರಂಥವು ಸಾಯಿಬಾಬರ ಜೀವನದ ಸಾರ, ಭಕ್ತಿ ಮತ್ತು ದೈನಂದಿನ ಮಾರ್ಗದರ್ಶನ ನಮಗೆ ನೀಡುತ್ತೆ. ಪ್ರತಿದಿನ ಓದುವ ಮೂಲಕ ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ಸಾಯಿ ಕೃಪೆ, ಕಷ್ಟ ಸಂದರ್ಭಗಳಲ್ಲಿ ಮಾರ್ಗದರ್ಶನ. 1 ಅಧ್ಯಾಯ ಆದರೂ ಬುಕ್ ಓದ್ಬೋದು. ನಾನು ಬುಕ್ ಓದಿದ ನಂತರನೇ ಪಂಚಾರತಿ ಮಾಡಿ ನಂತರ ಸಾಯಿಬಾಬಂಗೆ ಯಾವುದಾದ್ರೂ ಸಿಹಿ ಪದಾರ್ಥ ಎಡೆ ಹಿಡಿತೀನಿ. ನೀವು ನೈವೇದ್ಯಕ್ಕೆ ಏನು ಬೇಕಾದರೂ ಮಾಡ್ಕೋಬೋದು ನಿಮ್ಮ ಇಷ್ಟಾನುಸಾರ. 5ನೇ ವಾರದ ಕೊನೆ ವಾರ ಒಂದು 5 ಜನ ಮುತ್ತೈದೆಯರಿಗೆ, 9 ಜನ ಮುತ್ತೈದೆಯರಿಗೆ ಕುಂಕುಮ, ಅರಿಶಿನ ಕುಂಕುಮ, ಉಡಿ ದುಂಬಿ 5 ಜನ ನಿಮ್ಮ ಶಕ್ತಿ ಅನುಸಾರ ಊಟಕ್ಕೆ ಬಡಿಸ್ಬೇಕು. ಊಟಕ್ಕೆ ಬಡಿಸಿ ಪೂಜೆನ ಕಂಪ್ಲೀಟ್ ಮಾಡ್ಕೋಬೇಕು. ಕೊನೆ ವಾರ ಸಾಯಿ ಸ್ತವನ ಮಂಜರಿ ಪುಸ್ತಕನ ಎಲ್ರಿಗೂ ಉಡಿ ಜೊತೆ ಒಂದೊಂದು ಬುಕ್ನ ವಿತರಿಸಬೇಕು. ನಿಮಗೆ ಆ ಬುಕ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಆ ಬುಕ್ಕನ್ನು ಕಳಿಸ್ತೀನಿ. ಅಭಿಷೇಕ ಪೂಜೆ ಎಲ್ಲ ಆದ ನಂತರ ನನಗೆ ಬಲಗಡೆಯಿಂದ ಸಿಕ್ಕ ಪ್ರಸಾದ. ಇದು ಬಾಬಾನ ನಿಜವಾದ ಉತ್ತರ ಅಲ್ಲವೇ? ನೀವು ಈ ಪೂಜೆಯನ್ನು ಮಾಡಿ ಬಾಬಾರ ಪವಾಡಗಳನ್ನು ನೋಡಿ ಹಾಗೂ ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.